ನೋಡಿ, ಇದು ಕನಕಪುರ ಹತ್ರ ಇರೋದು ದೇವಸ್ಥಾನ. ನಿಮ್ಗೆ ಪೂರ್ತಿ ಇದ್ರ ಬಗ್ಗೆ ಲೊಕೇಶನ್ ಡೀಟೇಲ್ಸ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ತಿಳಿಸ್ತೀನಿ. ಈ ದೇವಸ್ಥಾನ ಮೇನ್ ರೋಡು ತುಂಬ ಒಳಗೆ ಬರಬೇಕು. ಇದು ನಿಮ್ಗೆ ಗೊತ್ತಾಗಲ್ಲ. ಈ ದೇವಸ್ಥಾನ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಏನು ಈ ದೇವಸ್ಥಾನ ಹೀಗಿದೆ ಅಂತ. ಅಷ್ಟು ಪವಾಡ ಅದ್ಭುತ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ನಿಮ್ಮ ಕರ್ಮ ಎಲ್ಲ ಪರಿಹಾರ ಆಗುತ್ತೆ ಅಂತ. ಅದು ಯಾವ ರೀತಿ ಅಂತ ಅಲ್ಲಿ ದೇವಸ್ಥಾನದ ಹತ್ರನೇ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಈ ದೇವಸ್ಥಾನ ತುಂಬ ಜನ ಇದೆ. ನಾವು ಒಬ್ಬರು ಇಲ್ಲಿ ಬಂದರು ಅಂದರೆ ನಮ್ಮದೇ ಹೋಗಲ್ಲ ಅಂಥ ದೇವಸ್ಥಾನ. ನಂಬಿ ಮತ್ತೆ ಮತ್ತೆ ಬರ್ತಾರೆ. ಅದಕ್ಕೆ ಪರಿಹಾರನೂ ಅಲ್ಲಿ ಗುರುಗಳಿರ್ತಾರೆ, ಅವರೇ ನಿಮಗೆ ಕೊಡ್ತಾರೆ. ಅಲ್ಲಿ ನೀರು ಹಾಕ್ತಾರೆ ಆ ದೇವ್ರದ್ದು. ಅದು ಹಾಕ್ತರು ಅಂದರೆ ಎಷ್ಟು ಪುಣ್ಯನೋ ನೋಡೋಣ ನಮಗೆ ಸಿಗುತ್ತೋ ಆ ನೀರಿಲ್ಲ ಅಂತ. ಈ ದೇವಸ್ಥಾನದಲ್ಲಿ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ದೇವಸ್ಥಾನದಲ್ಲಿ ಎಲ್ಲ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲೂ ಆಂಜನೇಯ ದೇವಸ್ಥಾನ ಇರುತ್ತೆ. ಆದರೆ ಅದು ಇಲ್ಲಿ ನನಗೆ ಕಾಣಿಸಿಲ್ಲ. ಬನ್ನಿ ತೋರಿಸ್ತೀನಿ. ಅದೊಂದು ಸ್ಪೆಷಾಲಿಟಿ ಇಲ್ಲಿ. ಅದ್ರ ಜೊತೆ ಇಲ್ಲಿ ರಾಹು ಕೇತುದನ್ನು ದೇವಸ್ಥಾನ ಮಾಡಿದ್ದಾರೆ. ದೊಡ್ಡ ಶಿವಲಿಂಗ ಇದೆ. ಮತ್ತು ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದು ದೇವಸ್ಥಾನ ಇದೆ. ಎಲ್ಲ ಒಂದೇ ಜಾಗದಲ್ಲಿದೆ. ಅಷ್ಟು ಬ್ಯೂಟಿಫುಲ್ ದೇವಸ್ಥಾನ ಇದು. ಈ ದೇವಸ್ಥಾನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಊರಲ್ಲಿ ಮೇನ್ ರೋಡಲ್ಲಿ ಆ ರೀತಿ ಇಲ್ಲ. ತುಂಬ ಒಳಗೆ ಕಾಡುಗಳಲ್ಲಿರೋ ದೇವಸ್ಥಾನ ಇದು. ನೋಡಿ ಎಷ್ಟು ಒಳಗೆ ಹೋಗ್ತಾಯಿದ್ದೀರಿ ನಾವು. ಇಲ್ಲಿ ಪ್ರಾಣಿಗಳೂ ಇರುತ್ತೆ. ಅಷ್ಟು ಸೆಂಟ್ರಲ್ಲಿ ಇದ್ದು ಆ ಪ್ರಾಣಿಗಳಲ್ಲಿ ಬರಲ್ಲ ಅಂದರೆ ನೀವೇ ಊಹಿಸ್ಕೊಳ್ಳಿ ಇನ್ನೆಷ್ಟು ಸತ್ಯ ಇರಲ್ಲ ಆ ದೇವರು ಅಂತ. ಮತ್ತು ಇನ್ನೊಂದೇನೆಂದರೆ, ಯಮ ಶಿಕ್ಷೆ ಕೊಡೋದು ಜನರಿಗೆ. ಅವ್ರೇನೇ ಕರ್ಮ ಮಾಡಿದ್ರು ಅದ್ರ ಮೇಲೆ ಲೆಕ್ಕ ಬರ್ಕೊಂಡು ಶಿಕ್ಷೆ ಕೊಡೋದು. ಆದರೆ ಇಲ್ಲಿ ದೇವಸ್ಥಾನಕ್ಕೆ ಅದಕ್ಕೆ ಕರ್ಮಕ್ಕೆ ಫಲ ಅಂತ ಹೇಳಿದ್ನಲ್ಲ. ಯಾಕಂದರೆ ಶನಿ ಮಹಾತ್ಮ ಸ್ವಾಮಿ ಮತ್ತು ಯಮ ಇಬ್ಬರು ಅಣ್ಣ ತಮ್ಮಂದಿರು ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ಥರ ಪರಿಹಾರ ಅಂತ ನೀವು ಕೇಳಿದ್ರೆ ನಿಮಗೂ ತುಂಬ ಖುಷಿಯಾಗುತ್ತೆ. ನೀವು ಇಲ್ಲಿ ಬರೋದಕ್ಕೆ ಟ್ರೈ ಮಾಡ್ತೀರಾ, ಅಂಥ ಪರಿಹಾರ ಇಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಪೂರ್ತಿ ಬೆಟ್ಟಗಳಿರೋದು. ಮಧ್ಯದಲ್ಲಿ ಒಂದು ಸಣ್ಣ ದಾರಿ ಮಾಡ್ಕೊಂಡಿದ್ದಾರೆ. ಆ ದಾರಿ ಏನಂದರೆ ಈ ಊರವರೇ ಮಾಡ್ಕೊಂಡಿರ್ತಾರೆ, ಇಲ್ಲ ಈ ದೇವಸ್ಥಾನದವ್ರು ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ. ಅದು ಆ ದೇವಸ್ಥಾನದ ಹತ್ರ ಮಾತ್ರ ಒಂದು ಸಣ್ಣದಾಗಿ ದಾರಿ ಮಾಡ್ಕೊಂಡಿದ್ದಾರೆ. ಆ ದೇವಸ್ಥಾನ ಬಿಟ್ಟು ಇಲ್ಲಿ ಇನ್ನೇನೂ ಇಲ್ಲ. ಈ ದಾರಿಲಿ ನಾವೇನು ಹೋಗ್ತಾಯಿದ್ದೀರಿ ಆ ದೇವಸ್ಥಾನಕ್ಕೆ ರೀಚ್ ಆಗ್ತೀರಿ. ಯಾವುದೇ ಮನೆ ನಿಮ್ಗೆ ಆ ರೀತಿ ಏನೂ ಸಿಕ್ಕಲ್ಲ. ಇಲ್ಲಿ ಹುಲಿ, ಸಿಂಹ, ಕರಡಿ ಎಲ್ಲ ಇದ್ದರೂ ಇರ್ಬೋದು. ಯಾಕಂದರೆ ಇದು ಕಾಡು. ಯಾವುದೇ ಜನಸಂಖ್ಯೆ ತುಂಬ ಕಮ್ಮಿ ಓಡಾಡೋದು. ಬರೀ ದೇವಸ್ಥಾನಕ್ಕೆ ಬರೋರು ಮಾತ್ರ ಇಲ್ಲಿ ಬರೋದು ಈ ರೋಡಲ್ಲಿ. ಅಂಥ ಪ್ಲೇಸಿಗೆ ನಾವು ಹೋಗ್ತಾಯಿದ್ದೀರಿ. ಈ ಪ್ಲೇಸಿಗೆ ಬಂದರೆ ನಿಮ್ಗೆ ಅಲ್ಲೊಂದು ಅಂದರೆ ಇಲ್ಲಿ ಬಂದು ಏನೋ ನನ್ನ ಜೀವನದಲ್ಲಿ ನನಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ನೀವು ಅಲ್ಲವರು ಮಾತಾಡೋದು, ಆ ಗುರುಗಳು ಇರ್ತಾರೆ, ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರಿ ನೀವು. ಆದರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ, ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ನಿಮ್ಗೆ. ನೋಡಿ, ದೇವಸ್ಥಾನದ ಹತ್ರ ಬಂದರೆ ಇದೇ ದೇವಸ್ಥಾನ. ನಾನು ಹೇಳಿದ್ನಲ್ಲ ನಿಮ್ಗೆ ಯಾವುದೇ ಮನೆ ಏನೂ ಸಿಗಲ್ಲ. ಕಾರ್ಗಳು ನೋಡಿ ಎಷ್ಟು ಬಂದಿದೆ. ಗೊತ್ತಿಲ್ದಿರೋ ಪ್ಲೇಸಾಗೂ ಮಾಡಿನೂ ಇಷ್ಟು ಜನ ಬಂದಿದ್ದಾರೆ ಅಂದರೆ ನೀವೇ ಊಹಿಸ್ಕೊಳ್ಳಿ ಎಷ್ಟು ಸತ್ಯ ಇರುತ್ತೆ ಅಂತ. ಸುಮಾರು 60, 70, 80 ಕಿಲೋಮೀಟ್ರ್ ದೂರದಿಂದ ಬರ್ತಾರೆ. ಗೊತ್ತಿರೋರು ಮಾತ್ರ ಬರ್ತಾರೆ. ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನೆಲ್ರಿಗೂ ಗೊತ್ತಾದರೆ ಎಷ್ಟು ಜನ ಬರಲ್ಲ ಈ ದೇವಸ್ಥಾನಕ್ಕೆ. ನಾನೇ ಫಸ್ಟ್ ಟೈಮ್ ಇರಬೇಕು ಈ ದೇವಸ್ಥಾನ ವೀಡಿಯೋ ಮಾಡ್ತಿರೋದು. ನನ್ನ ವೀಡಿಯೋ ಮುಖಾಂತರ ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ, ಆಚೆಯಿಂದ ಈ ರೀತಿ ಕಾಣಿಸುತ್ತೆ. ನಾರ್ಮಲಾಗಿ ದೇವಸ್ಥಾನದಲ್ಲಿ ಯಾವ ರೀತಿ ಪೇಂಟಿಂಗ್ ಇರುತ್ತೋ ವೈಟ್ ಆ್ಯಂಡ್ ರೆಡ್ಡು ಆ ರೀತಿ ಮಾಡಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಹೋಮ ಮಾಡೋದಕ್ಕೆ ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ದಾರೆ. ಹೋಮ ಎಲ್ಲ ಥರದ್ದು ಪರಿಹಾರ ಇಲ್ಲಿ ಮಾಡ್ತಾರೆ. ನೋಡಿ, ಇಲ್ಲಿ ಶನಿ ಸಿಂಗನಾಪುರದಲ್ಲಿ ಈ ರೀತಿ ಕಾಣಿಸುತ್ತೆ ನಿಮ್ಗೆ ಶನಿ ಮಹಾತ್ಮ ಸ್ವಾಮಿ. ಅದೇ ರೀತಿ ಇಲ್ಲೂ ಮಾಡಿದ್ದಾರೆ. ಸೇಮ್ ಶನಿ ಸಿಂಗನಾಪುರದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಇಲ್ಲೋ ಮೂರ್ತಿ. ಇಲ್ಲಿ ಗುರೂಜಿಗಳಿದ್ದಾರೆ. ಆ ಗುರೂಜಿಗಳು ಹೇಳೋ ಪ್ರಕಾರ ಒಂದೊಂದಕ್ಕೂ ಒಂದು ಪರಿಹಾರ ಹೇಳ್ತಾರೆ. ಆ ಪರಿಹಾರ ಏನಂದರೆ ಆ ದೇವರೇ ಬಂದು ಅವ್ರು ಹೇಳಿರೋದಂತೆ ಪರಿಹಾರ. ಅದು ಯಾವ ರೀತಿ ಅಂತ ನೀವು ಅವ್ರ ಬಾಯಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾವು ಹೋಗ್ತಾನೆ ನಮಗಿಲ್ಲಿ ಸ್ಟಾರ್ಟಿಂಗಲ್ಲಿ ಗಣೇಶ ಮೂರ್ತಿ ಕಾಣಿಸುತ್ತೆ.
ಮತ್ತು ಅದಾದಮೇಲೆ ಅದ್ರ ಪಕ್ಕದಲ್ಲಿ ಒಂದಿದೆ, ನೋಡೋಣ ಯಾವುದಂತ. ಇದು ಪಾರ್ವತಿ ಇರ್ಬೋದು ನೋಡಿ, ಮೇಲಿದೆ ಆದಿಶಕ್ತಿ ಪಾರ್ವತಿ ದೇವಿನೇ. ಮತ್ತು ಅದ್ರ ಪಕ್ಕ ಒಂದು ದೇವರಿದೆ ನೋಡಿ, ಶಿವಮೂರ್ತಿ. ಗಣೇಶ, ಪಾರ್ವತಿ, ಶಿವ 3 ಜನ ಇಲ್ಲೇ ಇದ್ದಾರೆ. ಷಣ್ಮಾತ್ಮ ಸ್ವಾಮಿ ಬಂದು ಶಿವ ಅವ್ರ ಭಕ್ತ, ಅದಕ್ಕೆ 3 ಜನದ್ದು ಮಾಡಿದ್ದಾರೆ ನೋಡಿ. ಒಳಗೆ ದೇವರು ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಆದರೂ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಗೆ ದರ್ಶನ ಮಾಡೋಕ್ಕಾಗದೇ ಇರೋರು ನನ್ನ ವೀಡಿಯೋ ಮುಖಾಂತರ ನೋಡಿ ಝೂಮಾಗಿ ತೋರಿಸ್ತಾ ಇದ್ದೀನಿ ದೇವ್ರು ಯಾವ ರೀತಿ ಇದೆ ಅಂತ. ತುಂಬ ಭಯಂಕರ ರೂಪದಲ್ಲಿದೆ. ವಿಡಿಯೋ ನೋಡಿದ್ರಲ್ಲ ದೇವ್ರು ಯಾವ ರೀತಿ ಇದೆ ಅಂತ. ನೀವು ಅಲ್ಲಿಂದ ಬರೋಕ್ಕಾಗ್ದಿರೋ ಇರೋ, ಯಾಕಂದರೆ ತುಂಬ ದೂರ ಇದೆ ಇದು ನೋಡಿ. ಆ ಕಡೆಯಿಂದ ನಾವು ಹೋದ್ರೆ ಎಂಟ್ರೆನ್ಸು, ಆ ಕಡೆಯಿಂದ ಹೋದ್ರೆ ಸುತ್ತ ಹಾಕ್ಕೊಂಡು ಈಗ ಶಿವನ ಮೂರ್ತಿ ಎಲ್ಲ ನೋಡ್ಕೊಂಡು ಇಲ್ಲಿಂದ ಎಕ್ಸಿಟ್ಟು. ಈಗ ಬಂದ್ರಿ ನಾವು. ಅವರು ಪರಿಹಾರಗಳು ನೀವು ಅವ್ರ ಬಾಯಿಂದನೇ ಕೇಳ್ಬೇಕು, ನಾನು ಹೇಳೋದಕ್ಕಿಂತ. ಅಲ್ಲಿ ಹಿಂದೆ ಮರ ಇದೆ ನೋಡಿ, ಆ ಮರಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ನಿಮಗೆ ಈಗ ಏನೋ ಈಗ ಮದುವೆ ಆಗಿ ಏನಾದರೂ ತೊಂದರೆ, ಮದುವೆ ಆಗದಿರ ಇದ್ದರೆ ಅವ್ರೇನು ಮಾಡಬೇಕು, ಒಂದು ಬೀಗ ಐತಿ ಅಂತೆ, ಒಂದು ಬೀಗ ತಗೊಂಬಂದು ಕಬ್ಬಿಣದ್ದು, ಅದಕ್ಕೆ ಇದು ಬರುತ್ತಲ್ವಾ, ಏನಂತಾರೆ, ಅರಿಶಿಣದ ಕೊಂಬು. ಅರಿಶಿಣದ ಕೊಂಬನ್ನ ನೀವು ಏನು ಮಾಡಬೇಕು, ಆ ಬೀಗದ ಜೊತೆ ಇಟ್ಟು ಸುತ್ತಬಿಟ್ಟು ಇಲ್ಲಿ ಬಂದು ಕಟ್ಟಬೇಕಂತೆ, ಬೀಗ ಏನು ಕಾಣಿಸ್ಕೊಡ್ದಂತೆ. ಅದಕ್ಕೊಂದು ಪರಿಹಾರ, ಮತ್ತು ಆರೋಗ್ಯಕ್ಕೊಂದು ಪರಿಹಾರ ಹೇಳಿದ್ದಾರೆ. ದುಡ್ಡು ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಹೇಳಿದ್ದಾರೆ. ಅದೇ ರೀತಿ ಎಲ್ಲದಕ್ಕೂ ಒಂದೊಂದು ಪರಿಹಾರ ಹೇಳಿದ್ದಾರೆ. ಇಲ್ಲಿ ಮರಕ್ಕೆ ಬಂದು ಕಟ್ಟಬೇಕಂತ. ಅದು ಅವರು ಹೆಂಗೆ ಹೇಳೋದು ಅಂದರೆ, ಆ ದೇವರೇ ಬಂದು ಅವ್ರು ಕೇಳಿರೋದಂತೆ ಈ ರೀತಿ ಪರಿಹಾರ ಅಂತ. ಅಂಥ ದೇವಸ್ಥಾನ ಇದು. ಎಲ್ಲದಕ್ಕೂ ನಿಮ್ಗೆ ಪರಿಹಾರ ಇಲ್ಲಿ ಸಿಗುತ್ತೆ ನೋಡಿ. ಮರ ಯಾವ ರೀತಿ ಇದೆ, ಈ ಮರದಲ್ಲೇ ದೇವರಿರುತ್ತೆ. ಎಲ್ಲ ನಿಮ್ಗೆ ಇಲ್ಲೇ ಪರಿಹಾರ ಆಗುತ್ತೆ. ಮತ್ತು ಒಳಗೆ ಅವರು ಸ್ವಲ್ಪ ಹೊತ್ತು ಕುಣಿಸ್ಕೊತಾರೆ, ಕುಣಿಸ್ಕೊಂಡು ಎಲ್ಲ ಹೇಳ್ತಾರೆ ನಮಗೆ ಈ ರೀತಿ ಇದಕ್ಕೆ ಪರಿಹಾರ, ಕರ್ಮ ಯಾವ ರೀತಿ ಮಾಡ್ಕೊತೀವಿ ನಾವು. ಒಂಥರ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಮನೆ ಏನೂ ಇಲ್ಲ ಅಂತ. ಈ ದೇವಸ್ಥಾನ ಅಷ್ಟೇ ಇರೋದು. ನಿಮ್ಮ ಮನೆಗಳು ಏನು, ಬರೀ ದೇವಸ್ಥಾನಕ್ಕೆ ಬರೋ ವೆಹಿಕಲ್ಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಓಡಾಡಲ್ಲ ನೋಡಿ. ಈ ಮರ ಇಲ್ಲಿ ಕಟ್ಟಬೇಕು ಅಂತ ಅವ್ರು ಹೇಳಿದ್ದು. ಅವ್ರದ್ದು ಫೋನ್ ನಂಬರು ಇರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ನನಗೆ ಫೋನ್ ಏನು ಮಾಡಬೇಡಿ, ನೀವೇ ಬಂದು ಇಲ್ಲಿ ಪರಿಹಾರ ತೊಗೊಳ್ಳಿ. ಇನ್ನೊಂದು ಪರಿಹಾರ ಏನಂದರೆ, ನಾನು ಹೇಳಿದ್ನಲ್ಲ ನಿಮ್ಮ ಕರ್ಮ ಏನಿದೆ ಅದು ಪರಿಹಾರ ಆಗುತ್ತೆ ಅಂತ. ಅದು ಯಾವ ರೀತಿ ಅಂದರೆ, ಇಲ್ಲಿ ನೀವು ಬಂದು ಶನಿವಾರ ಬಂದು ಬ್ಲೂ ಕಲರ್ ಪಂಚೆ, ಆ ಪಂಚೆ ಉಟ್ಕೊಂಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಹೋದರೆ ಡೈರೆಕ್ಟ್ ಗರ್ಭಗುಡಿ ಷಣ್ಮಾತ್ಮ ಸ್ವಾಮಿ ಇದೆಯಲ್ಲ, ಒಳಗೆ ಎಂಟ್ರೆನ್ಸ್ ಕೊಡ್ತಾರಂತೆ. ನಾವೇ ಪೂಜೆ ಮಾಡ್ಬೋದಂತೆ. ಮೇನ್ ಗರ್ಭಗುಡಿ ಒಳಗೆ ಹೋಗ್ಬೇಕಂದ್ರೆ ಅದೃಷ್ಟ ಮಾಡಿರಬೇಕು. ಇಲ್ಲದು ನಿಮಗೆ ಪರ್ಮಿಷನ್ ಇದೆ, ಬನ್ನಿ ದೇವಸ್ಥಾನಕ್ಕೆ ನೋಡಿ. ರಾಹು ಕೇತು ಇದೆ. ಅದ್ರ ಪಕ್ಕ ಇದು ಸರ್ಪ, ಯಾವುದಿದು, ಇದು ದೇವರಿದು ಆದಿಶೇಷ ಇರ್ಬೋದು, ಯಾವುದಂತ ಗೊತ್ತಿಲ್ಲ ನೋಡಿ. ಅಲ್ಲಿ ಶಿವನ ಮೂರ್ತಿ ಇದೆ. ಆ ರೀತಿ ನಿಮ್ಗೆ ಪರಿಹಾರ ಸಿಗುತ್ತೆ ಇಲ್ಲಿ. ನಿಮಗೆ ಯಾರೇ ಆಗಲಿ ಭೇದ ಭಾವ ಏನಿಲ್ಲ, ಒಳಗೆ ಬಿಡ್ತಾರೆ. ನೀವು ಹೋಗಿ ಪೂಜೆ ಮಾಡ್ಬೋದು. ನೀವು ಅಲ್ಲಿ ಗರ್ಭಗುಡಿ ಒಳಗೆ ಪೂಜೆ ಮಾಡಿದ್ರೆ ನಿಮಗೆಲ್ಲ ಕರ್ಮಕ್ಕೂ ಪರಿಹಾರ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ ನೋಡಿ. ಸುತ್ತು ಎಷ್ಟು ಚೆನ್ನಾಗಿದೆ. ಈಗ ಅಲ್ಲಿ ಎದುರುಗಡೆ ಇದೆ ನೋಡಿ, ಅದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಒಳಗೆ ಅಭಿಷೇಕ ಮಾಡ್ತಾಯಿದ್ದಾರೆ. ಆದರೂ ನಾನು ನಿಮ್ಗೆ ತೋರಿಸ್ತೀನಿ ಒಳಗೆ ದೇವ್ರು ಹೇಗಿದೆ ಅಂತ ನೋಡಿ. ಝೂಮ್ ಆಗ್ತಾಯಿದ್ದೀನಿ ಅವ್ರಿಗೆ ಗೊತ್ತಿಲ್ದಂಗೆ, ಯಾಕಂದರೆ ಎಲ್ಲೂ ದೇವಸ್ಥಾನಗಳಿಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ. ನನ್ನ ವೀಡಿಯೋಸ್ ನಿಮ್ಗೆ ಗೊತ್ತಲ್ಲ, ಯಾವುದೇ ರೀತಿಯಾಗಲಿ ನಾನು ಮಾಡ್ತೀನಿ. ಅದ್ರ ಪಕ್ಕ ಲಕ್ಷ್ಮೀ ದೇವಿ ಇದೆ. ಇನ್ನು ಆ ಕಡೆ ಒಂದು ದೇವರಿದೆ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ. ಕ್ಲಿಯರಾಗಿ ಝೂಮ್ ಆಗ್ತಾಯಿದ್ದೀನಿ ನಿಮ್ಗೆ. ದೇವರು ಯಾವ ರೀತಿ ಇದೆ ಅಂದರೆ, ನಿಜವಾಗ್ಲೂ ಏನಂತಾರೆ, ನಮ್ಮನ್ನೇ ನೋಡ್ತಾ ಇದೆಯೇನೋ ಅನ್ಬೇಕು, ಆ ರೀತಿ ಇದೆ. ಕ್ಲಿಯರಾಗಿ 2 ಝೂಮಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ.
ಮತ್ತು ಆಚೆ ಶನಿವಾರ ನಿಮಗೆ ಪ್ರಸಾದ ಕೊಡ್ತಾರೆ. ಇವ್ರೆ ಇವಾಗ ಇಲ್ಲಿ ಯಾರು ಬಂದಿದ್ದಾರೆ ಎಲ್ಲ ಬೆಂಗಳೂರಿಂದ ಬಂದಿರೋರೆ. ಸುಮಾರು 60-70 ಕಿಲೋಮೀಟ್ರಿಂದ ಬಂದಿದ್ದಾರೆ ಅಂದರೆ ಎಷ್ಟು ಸತ್ಯ ಇರುತ್ತೆ ನೀವೇ ಊಹಿಸ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಡೀಟೇಲ್ಸು, ಲೊಕೇಶನ್ನು ಏನಾದರೂ ಬೇಕಂದರೆ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಲೊಕೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೆಕ್ಸ್ಟು ನಾನು ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ ಕನಕಪುರದ ಹತ್ರ, ಅಲ್ಲಿ ಹೋಗ್ತೀನಿ. ಅದ್ರ ಬಗ್ಗೆನೂ ನಿಮ್ಗೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.